ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯಾ. ಎಲ್ಲರಿಗೂ ಕೂಡ ವೆರಿ ವೆರಿ ಗುಡ್ ಮಾರ್ನಿಂಗ್. ಆ್ಯಂಡ್ ಇವತ್ತು ಒಂದು ಹೆಲ್ದಿ ಫುಡ್ ಜೊತೆಗೆ ಬಂದಿದ್ದೀನಿ. ಏನಪ್ಪ ಅಂತ ಹೆಲ್ದಿ ಫುಡ್ ಅಂತ ನೀವು ಕೇಳ್ಬೋದು. ಇದು ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಡಯಾಬಿಟಿಕ್ ಇರೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾದರೆ ಬನ್ನಿ, ಇದಕ್ಕೆ ಇಂಗ್ರೀಡಿಯೆಂಟ್ ಎಲ್ಲ ಏನೇನು ಬೇಕಂತ ಹೇಳ್ತೀನಿ. ತುಂಬಾ ಒಳ್ಳೆಯದು ಇದು. ರಾಗಿ ಮುದ್ದೆ, ಬರೀ ರಾಗಿ ಮುದ್ದೆ ತಿನ್ನೋಕ್ಕಾಗಲ್ಲ ಅಂತ ಹೇಳೋರು, ಈ ಒಂದು ರಾಗಿ ಇಡ್ಲಿನ ತಿಂದವರು ತುಂಬಾ ಇಷ್ಟಪಡ್ತಾರೆ. ಹಾಗೆ ಇದು ಎಲ್ಲರಿಗೂ, ಡಯಾಬಿಟಿಕ್ ಇರೋರಿಗೆ ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆ ಎಲ್ಲರಿಗೂ ತುಂಬಾ ಒಳ್ಳೆಯದು. ಹಾಗಾದರೆ ಬನ್ನಿ, ಅದಕ್ಕೆ ಏನು ಇಂಗ್ರೀಡಿಯೆಂಟ್ ಬೇಕಂತ ಹೇಳ್ತೀನಿ. ಮೊದಲಿಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಸ್ವಲ್ಪ ಉದ್ದಿನ ಬೇಳೆನ ತಗೊಳ್ತಾ ಇದ್ದೀನಿ. 2 ಕಪ್ ಉದ್ದಿನ ಬೇಳೆ ತಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಬೇಕು, ಎಷ್ಟೆಷ್ಟು ಜನಕ್ಕೆ ಬೇಕಂತ ನೀವು ಅಳತೆಯಲ್ಲಿ ತಗೊಳ್ಬೋದು. ಅದಾದಮೇಲೆ ಒಂದು 2 ಗ್ಲಾಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಅಳತೆಗೆ ತಗೊಳ್ಳಿ. ಇವಾಗ ಅವಲಕ್ಕಿ ತಗೊಳ್ತಾ ಇದ್ದೀನಿ. ನೋಡಿಕೊಂಡು ಅಳತೆಯಲ್ಲಿ ನೀವು ಉದ್ದಿನ ಬೇಳೆ ತಗೊಳ್ಬೇಕಾಗುತ್ತೆ. ಆಮೇಲೆ ಅದೇ ಬೌಲಂದರೆ ಅದೇ ಅಳತೆಯಲ್ಲೇ ಅವಲಕ್ಕಿನ ತಗೊಳ್ತಾ ಇದ್ದೀನಿ. ಈಗ ಅದಕ್ಕೆ ಮಾಮೂಲಿ ಥರನೇ ಅದೇ ಪ್ರೊಸೀಜರೇ ಮಾಡ್ಬೋದು ಅದಕ್ಕೆ ಮತ್ತೆ ಸ್ವಲ್ಪ ವಾಟರ್ ಹಾಕಿ, ಅದಾದಮೇಲೆ ಅಕ್ಕಿ, ಈ ಅಕ್ಕಿನೂ ಕೂಡ ಹಾಕ್ಬಿಟ್ಟು ಹಾಕ್ಬೋದು. ಮಾರ್ನಿಂಗ್ ಹಾಕಿದ್ರೆ ನೀವು ಈವ್ನಿಂಗಿಗೆ ನೆನ್ಕೊಳ್ಳುತ್ತೆ. ಅದಾದಮೇಲೆ ನೀವು ಗ್ರೈಂಡರಲ್ಲಿ ಹಾಕ್ಬೋದು. ಇವಾಗ ಒಂದು ಸ್ವಲ್ಪ ಇದನ್ನ ಒಂದು ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ವರೆಗೂ ಕೂಡ ನಾವು ವಾಟರ್ ಹಾಕಿ ಇದನ್ನು ಕೂಡ ಅದೇ ರೀತಿಯಲ್ಲಿ ಮುಚ್ಚಿಟ್ಟಾಯಿತು. ಇವಾಗ ನೆಕ್ಸ್ಟು, ಈಗ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀವಿ. ಈಗ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಅವಲಕ್ಕಿ ನಾವು ನೆನೆಸಿ ಏನು ಇಟ್ಕೊಂಡಿದ್ವಿಲ್ಲ, ಆ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆ ಅವಲಕ್ಕಿ ಹಾಕ್ಕೊಂಡ ನಂತರ ಅದಕ್ಕೊಂದು ಸ್ವಲ್ಪ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ವಾಟರ್ ಹಾಕ್ಕೊಂಡು ಸ್ವಲ್ಪ ಗ್ರೈಂಡರ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ತರ್ತರಿಯಾಗಿರ್ಬೋದು, ನುಣ್ಣಗೆ ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಆಗಿದೆ ನೋಡಿ, ಉದ್ದಿನಬೇಳೆ ಮತ್ತು ಅವಲಕ್ಕಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಅಕ್ಕಿ ಹಾಕಿರ್ತೀವಲ್ಲ, ಆ ನೆನೆಸ್ಕೊಂಡಿರೋ ಅಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆನೆಸ್ಕೊಂಡಿರೋ ಅಕ್ಕಿನೂ ಕೂಡ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ವಾಟರ್ ಹಾಕಿ ಅದೇ ಥರನೇ ಗ್ರೈಂಡರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಉದ್ದಿನಬೇಳೆ ಹಾಗೆಯೇ ಅವಲಕ್ಕಿ ಹೇಗೆ ಮಾಡ್ಕೊಂಡ್ರಿ ಅಲ್ವಾ, ಅದೇ ರೀತಿಯಲ್ಲಿ ಇದನ್ನು ಕೂಡ ಈ ರೀತಿಯಾಗಿ ಮಾಡಿಕೊಂಡು, ಅದಾದಮೇಲೆ ನೋಡಿ ಈ ರೀತಿಯಾಗಿ ಆಗಿರಬೇಕು. ಕಾಣಿಸ್ತಿದೆ ಅಲ್ವಾ, ಈ ರೀತಿಯಾಗಿ ಆಗಿರಬೇಕು ಅಕ್ಕಿ. ಈ ಥರ ಹಾಗಿದ್ರೆ ನೋಡಿ, ಈ ಥರ ಆಗಿದೆ ಅದು. ಈಗ ಹಾಕ್ಕೊಳ್ತಾ ಇದ್ದೀವಿ. ಇನ್ನೊಂದು ಸತಿ ರುಬ್ತೀವಿ ಅಂದರೆ ರುಬ್ಬಿ ಹಾಕ್ಕೊಳ್ಬೋದು. ಅದಾದಮೇಲೆ ನಾನಿಲ್ಲಿ ಏನು ಅಂದರೆ ಸ್ವಲ್ಪ ಈ ರಾಗಿ ಹಸಿಟ್ಟು ಇದೆಯಲ್ಲ, ಆ ರಾಗಿ ಹಸಿಟ್ಟನ್ನ ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬಾಣಲೆಯಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಅದನ್ನ ಯಾಕೆ ಅಂತಂದರೆ ಹಾಗೆಯೇ ಹಾಕ್ಕೊಳ್ಳೋಕ್ಕಾಗಲ್ಲ, ಆದ್ದರಿಂದ ಇದನ್ನ ಸ್ವಲ್ಪ ಈ ಥರ ಹುರ್ಕೋಬೇಕಾಗುತ್ತೆ. ಈ ಒಂದು ರಾಗಿ ಹಸಿಟ್ಟನ್ನ ಹುರ್ಕೊಂಡು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು 10 ಮಿನಿಟ್ಸ್ ಈ ರೀತಿಯಾಗಿ ಮಾಡಿ, ಅದಾದಮೇಲೆ ಆಫ್ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ. ಅದಾದಮೇಲೆ ಏನು ಉದ್ದಿನಬೇಳೆ ಹಾಗೆಯೇ ಅಕ್ಕಿ ಅವಲಕ್ಕಿ ಇತ್ತಲ್ಲ, ಅದರೊಳಗೆ ಇದನ್ನು ಹಾಕೋದು ಅಷ್ಟೇ. ಇದನ್ನ ಹಾಕಾದ್ಮೇಲೆ ಮಿಕ್ಸ್ ಮಾಡ್ಕೊಬೋದು, ಇಷ್ಟೇ. ಇನ್ನು ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ಮಾರ್ನಿಂಗ್ವರೆಗೂ ಬಿಟ್ಟರೆ ಆಯಿತು. ಆಮೇಲೆ ಇಡ್ಲಿಗೆ ಬೇಕಾದ್ರೆ ಹಾಕೋಬೋದು, ತುಂಬ ರುಚಿಯಾಗಿ ಇರುತ್ತೆ. ಇವಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ, ಫುಲ್ ಮಿಕ್ಸ್ ಆಗಾಯಿತು. ಈ ರೀತಿಯಾಗಿ ಆಗಿದೆ ಅಲ್ವಾ. ಈಗ ಇದನ್ನ ಒಂದು ನೈಟ್ ಈ ಥರ ಬಿಡಬೇಕಾಗುತ್ತೆ. ಈ ಥರ ಮಾಡಿರೋದನ್ನು ಒಂದು ನೈಟ್ ಬಿಟ್ಟು ಅದಾದಮೇಲೆ ಮಾರ್ನಿಂಗು ತುಂಬ ಚೆನ್ನಾಗಿ ಆಗಿರುತ್ತೆ. ಇಡ್ಲಿನ ತುಂಬಾ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಯಾರ್ಯಾರೆಲ್ಲ ನಿಮ್ಮ ಮನೆಯಲ್ಲಿ ಇಡ್ಲಿ ತಿನ್ನಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಈ ರೀತಿಯಾಗಿ ಮಾಡಿಕೊಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನೋಡಿ ಈ ರೀತಿಯಾಗಿ ಮುಚ್ಚಿಟ್ಟು ಮಾರ್ನಿಂಗ್ ನೋಡಿ ಈ ರೀತಿಯಾಗಿ ಆಗಿದೆ. ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಆಗಿದೆ ಅಂತ. ನೋಡಿ ಈ ರೀತಿಯಾಗಿ ಆಗಿದೆ. ಈಗ ಇದನ್ನು ನಾವು ಏನು ಮಾಡಬೇಕಂದ್ರೆ, ಮಾಮೂಲಿ ನಿಮ್ಗೆ ಗೊತ್ತೇ ಇರುತ್ತೆ, ಈಗ ಈ ವೈಟು ರಾಗಿ ಅಂದರೆ ಈ ವೈಟ್ ಇರುತ್ತಲ್ಲ, ಈ ವೈಟ್ ಇಡ್ಲಿನೆಲ್ಲ ಹೇಗೆ ಮಾಡ್ತಿರೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಮಾಡೋದು. ಇವಾಗ ಅದಕ್ಕೊಂದು ಅರ್ಧ ಚಮಚ ಅಂದರೆ ಅರ್ಧ ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ
ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಾಮೂಲಿ ಥರನೇ ಮಾಡ್ಬೋದು. ನೀವು ದೋಸೆ ಹಾಗೆಯೇ ಸ್ವಲ್ಪ ಸೋಡಾ, ನೀವು ದೋಸೆ ಇಡ್ಲಿ ಎಲ್ಲ ಹಾಕಿ ತುಂಬ ಇಷ್ಟಪಟ್ಟು ತಿಂದರು ಅಷ್ಟೇ ಇಷ್ಟಪಟ್ಟು ಇದನ್ನ ತಿಂತಾರೆ. ಮಕ್ಕಳಂತೂ ಮುದ್ದಿನ ತಿನ್ನಲ್ಲ, ಇಷ್ಟಪಡಲ್ಲ ಮಕ್ಕಳು ಅಲ್ವಾ. ಹಾಗಾದ್ರೆ ಈ ರೀತಿಯಾಗಿ ಒಂದು ರಾಗಿ ಇಡ್ಲಿನ ಮಾಡಿಕೊಡಿ. ಮಕ್ಕಳು ಕೂಡ ತುಂಬ ಹೆಲ್ದಿಯಾಗಿರ್ತಾರೆ. ಹಾಗೆಯೇ ಈ ರೀತಿಯಾದ ಒಂದು ಫುಡ್ಡು ಮಾಡಿಕೊಟ್ರೆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಹುಷಾರಿಲ್ದಲೆ ಆಗೋದು ಏನೂ ಆಗಲ್ಲ. ತುಂಬಾ ಹೆಲ್ದಿ ಫುಡ್ ಇದು. ಹೆಲ್ದಿಯಾಗೂ ಇರ್ತಾರೆ ಮಕ್ಕಳು. ಅಮ್ಮ ನನಗೆ ಇಡ್ಲಿ ಬೇಕು, ದೋಸೆ ಬೇಕು ಅಂದರೆ ಈ ರೀತಿಯಾಗಿ ಒಂದು ಮಾಡಿಕೊಡಿ. ಇದು ಇಡ್ಲಿ ಮಾಡ್ಬೋದು, ದೋಸೆ ಕೂಡ ಮಾಡ್ಬೋದು, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೇನಾದರೂ ಯಾವತ್ತಾದ್ರು ಇಡ್ಲಿ ದೋಸೆ ಬೇಕು ಅಂತ ಏನಾದರೂ ಅಂದರೆ ಈ ರೀತಿಯಾಗಿ ಮಾಡಿಕೊಡಿ ಇಡ್ಲಿನ. ಇದು ತುಂಬ ಹೆಲ್ದಿ ಫುಡ್ಡು. ನೀವು ತಿನ್ಬೋದು, ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ತಿನ್ಬೋದು. ಇನ್ನು ವಯಸ್ಸಾದವರು ಕೂಡ ಅದನ್ನ ತಿನ್ಬೋದು. ವಯಸ್ಸಾದವರು ಈಗ ಹೇಗೆ ರಾಗಿ ಮುದ್ದೆ ತಿಂತಾರೋ ಅದೇ ರೀತಿ ಅಲ್ಲ ಇದನ್ನ ರಾಗಿ ಇಡ್ಲಿ ಕೂಡ ತಿನ್ಬೋದು. ಇದು ಎಲ್ಲರೂ ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಮೃದುವಾಗಿ, ತುಂಬ ಚೆನ್ನಾಗಿ ಸ್ಮೂತಾಗಿ ಮೆತ್ತಗಾಗಿತ್ತು. ನನಗಂತೂ ನೋಡಿ ತುಂಬ ಇಷ್ಟ ಆಯಿತು. ಅದಕ್ಕೆ ಕಾಂಬಿನೇಷನ್ ಚಟ್ನಿ, ತುಂಬಾ ಕಾಯಿ ಚಟ್ನಿ ಅಂತ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ರಾಗಿ ಇಡ್ಲಿ. ಇದನ್ನ ಎಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡಿದ್ರಲ್ವಾ, ಇದನ್ನ ನೋಡಿದ್ಮೇಲೆ ನೀವು ಈಗಲೇ ನೆನೆ ಹಾಕೊಂಡು ಮಾಡ್ಕೊಬೋದು. ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಗೊತ್ತಾಯ್ತಲ್ಲ ಏನೇನೆಲ್ಲ ಬೇಕು ಅಂತ. ಮನೇಲಿರೋ ರಾಗಿ ಹಸಿಟ್ಟು, ಮನೆಗಿರೋ ಉದ್ದಿನ ಬೇಳೆ, ಮನೆಗಿರೋ ಈ ಒಂದು ಅವಲಕ್ಕಿ, ಇಷ್ಟನ್ನು ಹಾಕಿ ಮಾಡಿದ್ರೆ ರುಚಿಕರವಾದ ರಾಗಿ ಇಡ್ಲಿ ರೆಡಿ ಆಗಿಬಿಡುತ್ತೆ. ಅಷ್ಟೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಮನೆಯಲ್ಲೇ ಈ ರೀತಿಯಾದ ಒಂದು ಸ್ವಾದಿಷ್ಟವಾದ ರಾಗಿ ಇಡ್ಲಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇರುತ್ತೆ ಎಲ್ಲನೂ, ರಾಗಿ ಹಸಿಟ್ಟು, ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ ಇಷ್ಟೆಲ್ಲ ಹಾಕಿದ್ರೆ ಸ್ವಾದಿಷ್ಟವಾದ ರಾಗಿ ಇಡ್ಲಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಕೂಡ ನೀವು ಹಾಕಿ ಮಾಡ್ಬೋದು. ಅಂದರೆ ಇದನ್ನ ಯಾವ ರೀತಿಯಾಗಿ ಅಂತಂದರೆ, ನೀವು ಬರೀ ರಾಗಿ ಇಡ್ಲಿನ ತಿನ್ನೋದಕ್ಕೆ ಇಷ್ಟಪಡ್ತಿರೋರು ಅಕ್ಕಿನೂ ಕೂಡ ನೀವು ತಿನ್ಬೋದು. ಅಂದರೆ ಅಕ್ಕಿನೂ ಕೂಡ ಇರೋ ಜೊತೆ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದು ಡಯಾಬಿಟಿಕ್ ಇರೋರಿಗೆ ಹಾಗೆಯೇ ಮಾಮೂಲಿ ನೀವು ತಿನ್ನೋರ್ಗೂ ಇದು ತುಂಬಾ ಚೆನ್ನಾಗಿರುತ್ತೆ. ಡಯಾಬಿಟಿಕ್ ಹಾಗೆಯೇ ವೆಯ್ಟ್ ಲಾಸ್, ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಹಾಗೆಯೇ ಹೆಲ್ತಿ ಆಗಿರಬೇಕು, ಹೆಲ್ದಿ ಫುಡ್ನ ತಿನ್ನಬೇಕು ಅಂತ ಇಷ್ಟಪಡ್ತೀರೋ ಅವರು ಈ ಒಂದು ರೆಸಿಪಿನ ಟ್ರೈ ಮಾಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಶುಗರ್ ಇರೋರಿಗೂ ಅಂದರೆ ಡಯಾಬಿಟಿಕ್ ಇರೋರಿಗೂ ಒಳ್ಳೆಯದು, ಹಾಗೆಯೇ ವೆಯ್ಟ್ ಲಾಸ್ ಮಾಡೋರಿಗೂ ಒಳ್ಳೆಯದು. ಹೆಲ್ದಿ ಆಗಿರಬೇಕು, ನಾನು ಹೆಲ್ದಿ ಫುಡ್ ತಿನ್ನಬೇಕು ಅನ್ನೋರ್ಗು ಕೂಡ ತುಂಬ ಒಳ್ಳೆಯದು. ಹೆಲ್ದಿ ಫುಡ್ಡು ನಿಮ್ಮ ಮನೆಯಲ್ಲೇ ಇರುತ್ತೆ. ನಿಮ್ಮ ಮನೆ ನೀವು ಮಾಡ್ಕೊಂಡು ತಿನ್ನೋ ಅಕ್ಕಿ ರಾಗಿ ಹಸಿಟ್ಟು, ಹಾಗೆಯೇ ಉದ್ದಿನಬೇಳೆ, ಅವಲಕ್ಕಿ ಎಲ್ಲೇ ಇರುತ್ತೆ. ಬಟ್ ನಾನು ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಆ್ಯಂಡ್ ಇವನ್ನೆಲ್ಲ ಹಾಕಿ ಮಾಡ್ಕೊಂಡು ಇದನ್ನೆಲ್ಲ ಹಾಕಿ ಮಾಡ್ಕೊಂಡು ತಿನ್ನಿ. ಹೇಗಿತ್ತು ರೆಸಿಪಿ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಸ್ವಾದಿಷ್ಟವಾಗಿದೆ, ಹಾಗೆಯೇ ತುಂಬ ಮೃದುವಾಗಿ, ಮೆತ್ತಗೆ, ತುಂಬ ನೈಸಾಗಿತ್ತು. ನನಗೆ ಒಂಥರ ತುಂಬಾ ಇಷ್ಟ ಆಯ್ತು ಈ ಒಂದು ಹೆಲ್ದಿ ಫುಡ್ಡು ಮಾಡೋದಕ್ಕೆ. ಎಲ್ಲ ಮನೆಯೆಲ್ಲ ಐಟಮು ಗೊತ್ತಾಯ್ತಲ್ಲ. ಹಾಗಾದ್ರೆ ಇನ್ಯಾಕೆ ತಡ, ಹೋಗಿ ಇವಾಗಲೇ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಕ್ಕಳಂತೂ ಒನ್ ಮೋರ್ ಅಂತ ಒಂದೊಂದು ಹಾಗೆಯೇ ಹಾಕ್ಸ್ಕೊಂಡು ತಿಂತಾನೆ ಇರ್ತಾರೆ. ಇದಾದಮೇಲೆ ಒಂದೊಂದೇ ತಿಂತಾನೆ ಮಕ್ಕಳು ಫುಲ್ ಖಾಲಿ ಮಾಡಾಕ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಇದು. ತುಂಬಾ ಕಾಂಬಿನೇಷನ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವೇನು ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು. ಇದ್ರ ಕಾಯಿ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈಗ ಚಟ್ನಿ ಜೊತೆ ಹತ್ಕೊಂಡು ಆ ಮೃದುವಾದ ಇಡ್ಲಿನ ತಿಂತಾ ಇದ್ದರೆ